ಪರಿಚಯ ಹೇಳಿ ಸರ್. ಸರ್, ನಾನು ಶಿವಸ್ವಾಮಿ ಚೀನ್ಕೆರೆ ಅಂತ. ನಾನು ಗೌರ್ಮೆಂಟ್ ಹೈಸ್ಕೂಲ್ ಮನ್ನೇಕೆರೆಯಲ್ಲಿ ಮ್ಯೂಸಿಕ್ ಟೀಚರ್ ಅಂತ ಕೆಲಸ ಮಾಡ್ತೀನಿ. ಜೊತೆಗೆ ನಾನು ಈ ಬೀದರ್ ಜಿಲ್ಲೆ ಅಥವಾ ಬೇರೆ ಬೇರೆ ಸುಮಾರು 450 ಹಳ್ಳಿಗಳಲ್ಲಿ ಪ್ರವಚನ ಮಾಡಿದ್ದೀನಿ ಸರ್, ಜನಜಾಗೃತಿಗಾಗಿ. ಯಾಕಂದ್ರೆ ಯುವಕರಿಗೆಲ್ಲ ಜಾಗೃತಿ ಮಾಡ್ಬೇಕಂತೇಳಿ ಒಳ್ಳೆ ನೈತಿಕ ಮೌಲ್ಯಗಳ ಸಮಾಜದಲ್ಲಿ ಬಿತ್ತಬೇಕು ಅನ್ನೋ ಉದ್ದೇಶದಿಂದ ನಾನು ಆ ಕೆಲಸ ಕೈಗೊಂಡಿದ್ದೀನಿ ಸರ್. ಜೊತೆಗೆ ನಾನು ಸಾಹಿತ್ಯ ಕೂಡ ಇದ್ದೀನಿ. ಇಲ್ಲಿ ತನಕ ಒಂದು 12 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೀನಿ ಸರ್ ನಾನು. ಹಾಗಾಗಿ ನಂದು ಒಂದಿಷ್ಟು ಬರಹದಲ್ಲಿ ಹವ್ಯಾಸ ಇದೆ ಸರ್ ನನಗೆ. ಇವರು ಬಾಬುರಾವ್ ಪಾಟೀಲ್ ಇವರು ನಮ್ಮ ಜೊತೆ ನಮ್ಮ ಬಾಲ್ಯ ಸ್ನೇಹಿತರು ಇವರೆಲ್ಲ. ಅವರಿದ್ದಾಗ ಅದೇ ಅಂದ್ರು ಬೇರೆ ಬೇರೆ ಹಳ್ಳಿಯಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಕೆಲಸ ಮಾಡೋದ್ರಿಂದ ಏನೋ 10-15 ಸಾರಿ ಆದಾಯ ಬಂದ್ರೆ ಅದೇನು ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ, ಸಾಕಾಗೋದಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅವ್ರಂದ್ರು ಇಲ್ಲ, ಕೃಷಿನೇ ಅವಲಂಬಿಸಬೇಕು ಏನೇ ಆಗಲಿ ಅಂತ ತಿಳ್ಕೊಂಡು ಗಟ್ಟಿ ನಿರ್ಧಾರ ಮಾಡಿ ಇದಕ್ಕೆ ಬಂದರು ಸರ್. ಇದಕ್ಕೆ ಬಂದು ಬಹುಶಃ ಇಲ್ಲಿ ತನಕ ನೀವೇನು ಸಂದರ್ಶನ ಮಾಡಿದ್ರೆ ಇದೆಲ್ಲ ಪರಿಣಾಮ ಬಂದದ್ದು ಸರ್. ನಿಜವೂ ಕೂಡ ಅವ್ರು ಏನು ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆ ಮೀರಿ ಅವರೆಲ್ಲ ಸಮಾಧಾನ ಸಂತೃಪ್ತಿಯಿಂದ ಅವ್ರ ಕುಟುಂಬ ಬದುಕ್ತಾ ಇದೆ ಸರ್. ಅದಕ್ಕೆಲ್ಲ ಒಂದೇ ಕಾರಣ ಅಂದ್ರೆ ಸಾವಯವ ಕೃಷಿ ಅವಲಂಬನೆ ಮಾಡಿಕೊಂಡು ಅವ್ರೇನು ಈ ನಿರ್ವಹಣೆ ಮಾಡ್ಲಿಕ್ಕೆ ತರಲ್ಲ, ಇದೆಲ್ಲ ಇದು ಬಹಳ ದೊಡ್ಡದು ಸರ್. ಇಡೀ ನಮ್ಮ ಚೀನ್ಕೆರೆ ಗ್ರಾಮದಲ್ಲಿನೇ ಬಹಳ ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಕೂಡಿ ಈ ಇಡೀ ಒಂದು ತಮ್ಮದು 2.5 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾಡಿಕೊಂಡು ಇನ್ನೊಬ್ಬರು ರೈತರಿಗೆ ಮಾದರಿ ಆಗುವಂಗೆ ಅವರು ಮಾಡಿ ತೋರಿಸ್ಲಿಕ್ಕತ್ತಾರ ಸರ್. ಅದು ನಮಗೆ ಗೆಳೆಯರು ಹಿಂಗೆ ಮಾಡ್ಲಿಕ್ಕತ್ತಾರ ನಮ್ಗೆ ತುಂಬ ಸಂತೋಷ ಇದೆ ಸರ್ ನನಗೆ. ಮತ್ತು ನಾನು ಒಂದು ಹೇಳಬೇಕಾಗಿತ್ತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ಯುವಶಕ್ತಿ ಸಂಪನ್ಮೂಲ ಹೊಂದಿರತಕ್ಕಂಥ ನಮ್ಮ ದೇಶ ರಾಷ್ಟ್ರದ. ಆದರೂ ಕೂಡ ನಮ್ಮಲ್ಲಿ ಈ ಕೃಷಿ ಬಹಳ ಹಿನ್ನಡೆ ಉಂಟಾಗ್ತಾ ಇದೆ. ಅದು ಕಾರಣ ಏನು ಸರ್? ಕಾರಣ ಏನು ಅಂದರೆ ಇವತ್ತಿನ ಮಕ್ಕಳಿಗೆ ಸ್ವಲ್ಪ ದೈಹಿಕ ಶ್ರಮ ಪಡ್ತಕ್ಕಂಥದ್ದು ಅವರಿಗೆ ಕಡಿಮೆ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಕೃಷಿ ಮಾಡ್ಬೇಕಂತಕ್ಕಂಥ ಸಂಸ್ಕಾರ ಸಿಗ್ತಾ ಇಲ್ಲ. ಬೇಕಾದಷ್ಟು ಕೃಷಿ ವಿಶ್ವವಿದ್ಯಾಲಯಗಳವ ಎಲ್ಲ ಅದಾವ. ಆದರೂ ಕೂಡ ಈ ಗ್ರೌಂಡ್ ಫುಲ್ ಅಂದ್ರೆ ಹೊಲದಲ್ಲಿ ಬಂದು ಕೆಲಸ ಮಾಡಿ ತೋರಿಸ್ಬೇಕು, ತಾನೇ ಸ್ವತಃ ರೈತನಾಗಿ ಮಾಡ್ಬೇಕೆಂಬುದು ಅವ್ರಿಗೆ ಆಗ್ತಾ ಇಲ್ಲ. ಕಾರಣ ಅಂದ್ರೆ ಎಷ್ಟೋ ಹುಡುಗರು ನಾವು ಯುವಕರಿಗೆ ಸಂದರ್ಶನ ಮಾಡಿದಾಗ ಅಂದ್ರೆ ಅವರು ಇಲ್ಲ ಸ್ವಾಮಿ ನೀವೆಲ್ಲ ಹಿಂಗೆ ಹೇಳ್ತೀರಿ ಖರೆ, ಆದ್ರೆ ನಾವು ಒಕ್ಕಲ್ತನ ಮಾಡಿದೀವಿ ಅಂದ್ರೆ ನಮಗೆ ಯಾರು ಹೆಣ್ಣು ಕೊಡೋಂಗಿಲ್ಲ ಅಂತ ಪರಿಸ್ಥಿತಿ ಬಂದುಬಿಟ್ಟದ. ಹಾಗಾಗಿ ಸುಮ್ಮನೆ ಮೈಗಾದ್ರೂ ಊರಾಗ ಸುಮಾರಿಯಾಗಿ ಊರಾಗೆ ಇರ್ತೀವಿ ಖರೆ, ಅದು ಹೊಲಕ್ಕೆ ಹೋಗಿ ಕೆಲಸ ಮಾಡಿದ್ರೆ ಅದು ನನಗೆ ಭಯ ಆಗ್ತದೆ, ನನಗೆ ಸಂಕೋಚ ಆಗ್ಲಿಕ್ಕೆ ನಮ್ಗೆ. ಈ ರೀತಿ ಯುವಕರೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಸರ್. ಅದಕ್ಕೆ ಪರಿಸ್ಥಿತಿ ಈ ರೀತಿ ಬಂದದಂದ್ರೆ ಇಡೀ ಲೋಕಕ್ಕೆ ಅನ್ನವನ್ನು ನೀಡುವ ಒಬ್ಬ ರೈತ, ಒಬ್ಬ ಒಕ್ಕಲಿಗೆ ಏನೆಲ್ಲ ಮಾಡಿದ್ರು ಕೂಡ ನಮಗೆ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ದುಡ್ಡಿಂದ ಬದುಕಲಿಕ್ಕೆ ಆಗಲ್ಲ ಯಾರಿಗೂ. ಮತ್ತು ರೈತ ಬೆಳೆದ ಅನ್ನ ಉಂಡೆ ಬದುಕಬೇಕಾದ್ರೆ ಇಡೀ ಜಗತ್ತೆಲ್ಲ. ಆದರೂ ಇಷ್ಟೊಂದು ಅದಕ್ಕೆ ನಮ್ಮ ಹಿಂದಿನ ಹಿರಿಯರ ಅನುಭವದಿಂದ ಒಂದು ಮಾತು ಹೇಳಿದ್ರು ಸರ್, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಅವತ್ತೇ ಹೇಳಿದ್ರು. ಅದು ಇವತ್ತು ನಿಜವಲ್ಲೂ ಕೂಡ ಅದು ಸತ್ಯ ಅನ್ನಿಸ್ಲಿಕ್ಕೆ ಸರ್. ಒಂದು ದಿವಸ ರೈತರ ಮನೆ ಮುಂದೆ ಈ ಇಂಜಿನಿಯರ್ ಡಾಕ್ಟರ್ಗಳೆಲ್ಲ ಲೈನ್ ಹಚ್ಚಬೇಕಾಗ್ತದೆ, ಸಾಲುಗಟ್ಟೆ ನಿಂದಿರ್ಬೇಕಾಗ್ತದೆ. ಎದಕ್ಕೆ? ಆಹಾರ ಸಲುವಾಗಿ, ಧಾನ್ಯಗಳ ಸಲುವಾಗಿ. ಅಂಥ ಪರಿಸ್ಥಿತಿನೂ ಬರ್ಬೋದಂತ ಅನಿಸ್ತದೆ ಸರ್ ಒಂದೊಂದು ಸರಿ. ಆದ್ದರಿಂದ ಕೃಷಿ ಬಗ್ಗೆ ತುಂಬ ಇವತ್ತು ನಮ್ಮ ಯುವಕರಲ್ಲಿ ಬಹಳ ಒಂದು ಆಲಸ್ಯತನ ಇದೆ, ಭಾಳ ಒಂದು ಅನಾಸಕ್ತಿ ಇದೆ. ಅದಕ್ಕೆ ಕಾರಣ ಏನಂತಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಮನೋಭಾವ ಬೆಳೆದು ಬಿಟ್ಟದ. ಒಟ್ಟಿನಲ್ಲಿ ಹಿಂಗೆ ಕೂತ್ಕೊಂಡು ಸಂಪಾದನೆ ಮಾಡಬೇಕು, ಇಂಥ ಕೆಲಸನೇ ಇರಬೇಕು ಅನ್ನೋದೊಂದು. ಹೀಗಾಗಿ ಬೇರೆ ಬೇರೆ ಕಾರಣಗಳಿಂದ ಅವರು ಕೃಷಿಯಿಂದ ದೂರ ಆಗ್ತಾ ಇದ್ದಾರೆ ಸರ್. ಅದಕ್ಕೆ ನನಗೆ ಅನಿಸೋದ ಮಟ್ಟಿಗೆ, ಯಾಕಂದ್ರೆ ಕುವೆಂಪುರ ಒಂದು ಕಡೆ ಹೇಳ್ತಾರೆ ನೇಗಿಲಿ ಯೋಗಿ ಅಂತ ಹೇಳ್ತಾರೆ, ಒಕ್ಕಲಿಗೆ ಅಂದ್ರೆ ಸಾಮಾನ್ಯ ಎಲ್ಲ ನೇಗಿಲಿ ಯೋಗಿ ಅಂತ ಹೇಳ್ಯಾರ. ನಾವೆಲ್ಲ ದೊಡ್ಡ ದೊಡ್ಡ ತಪಸ್ಸು ಮಾಡ್ತಕ್ಕಂಥ ಋಷಿ ಮುನಿಗಳಿಗೆಲ್ಲ ತಪಸ್ವಿಗಳಿಗೆಲ್ಲ ಯೋಗಿಗಳಂತಿದ್ದೀವಿ. ಆದ್ರೆ ಕುವೆಂಪುರವರು ಒಕ್ಕಲಿಗನ ಕುರಿತು ಒಂದು ಹೊಸ ವ್ಯಾಖ್ಯಾನ ಬರೆದ್ರು. ಏನಂದ್ರೆ ನೇಗಿಲಿ ಯೋಗಿ ಅಂತ ಹೆಸರು ಕೊಟ್ಟರು. ಅದು ನಿಜಕ್ಕೂ 100ಕ್ಕೆ 100 ಸತ್ಯ ಇದೆ ಸರ್. ಅದನ್ನು ನೇಗಿಲಿ ಯೋಗಿನೇ ಅದನ್ರಿ. ಯಾಕಂದ್ರೆ ಕಷ್ಟಪಟ್ಟು ದುಡಿತಾನೆ, ಹಗಲು ಇರಳು, ಬೇಸಿಗೆ ಇರಲಿ, ಮಳೆಯ ಗುಡುಗು, ಚಳಿಗೆ ನಡುಗು, ಬಿಸಿಲ ಬೇಗ ಸಹಿಸುತ್ತಾ, ಕಷ್ಟ ಸಹಿಸಿ ಬೆವರು ಸುರಿಸಿ ಒಂದೇ ಸಮನೆ ದುಡಿಯುತ್ತಾ ಇಂಥ ಒಕ್ಕಲಿಗೆ ಇಡೀ ಜಗತ್ತಿಗೆ ಅನ್ನ ನೀಡ್ತಕ್ಕಂಥವನ್ನದನ್ನು. ಆದ್ದರಿಂದ ನಮ್ಮ ಯುವಕರೆಲ್ಲ ಜಾಗೃತಿಗೊಳ್ಳಬೇಕು. ಖಂಡಿತವಾಗಲೂ ನಮ್ಮ ದೊಡ್ಡ ರಾಷ್ಟ್ರ ಇದೆ, ನಮ್ಮಲ್ಲಿ ಭೂಮಿ ಪ್ರಾಕೃತಿಕ ಸಂಪನ್ಮೂಲ ಕಡಿಮೆ ಇಲ್ಲ, ಆದರೆ ಯುವ ಸಂಪನ್ಮೂಲ ಕಡಿಮೆ ಇಲ್ಲ. ಅದನ್ನು ಸರಿಯಾಗಿ ಸದುಪಯೋಗ ಪಡ್ಕೊಡ್ಲಿ. ಆ ಯುವಕರಿಗೆಲ್ಲ ಕೃಷಿ ಬಗ್ಗೆ ತರಬೇತಿ ಕೊಟ್ಟು ಒಕ್ಕಲ್ತನ ಬಗ್ಗೆ ಆಸಕ್ತಿ ಮೂಡಿಸಿ ಒಂದು ವೇಳೆ ಒಕ್ಕಲ್ತನ ಈ ಕ್ಷೇತ್ರಕ್ಕೆ ಅವರನ್ನು ತೊಡಗಿಸಿದರೆ ನಿಜಕ್ಕೂ ನಮ್ಮ ರಾಷ್ಟ್ರ ಇನ್ನೂ ಕೂಡ ಆರ್ಥಿಕವಾಗಿ ಪ್ರಗತಿ ಹೊಂದುತ್ತಾ ನಮ್ಮ ಬಡತನದಿಂದ ಇನ್ನೂ ನಿರ್ಮೂಲನೆ ಆಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ಸರ್. ಅದಕ್ಕೆ ನಿಜಕ್ಕೂ ನಾವು ನಿಮಗೆಲ್ಲ ಧನ್ಯವಾದ ಸಲ್ಲಿಸಬೇಕು. ಯಾಕಂದರೆ ಇಂಥ ಕುಗ್ರಾಮಗಳಿಗೆಲ್ಲ ಬಂದು ಮೂಲೆ ಇರ್ತಕ್ಕಂಥ ಸಾವಯವ ಕೃಷಿಕರನ್ನು ಹುಡುಕಿ ನೀವೆಲ್ಲ ಇಡೀ ರಾಜ್ಯಕ್ಕೆಲ್ಲ ಪರಿಚಯ ಮಾಡ್ತಾ ಇದ್ದಿರಲ್ಲ, ನಿಮ್ಮ ದೊಡ್ಡ ಸೇವೆ ಅದ. ನಿಜವಾಗ್ಲೂ ಕೂಡ ನಿಮ್ಮ ಸೇವೆ ಸಾರ್ಥಕ ಅಲ್ಲ ಅಂತ ಹೇಳ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ.
ಹಾಂ ಹೇಳ್ರಿ ಸರ್. ಹಾಂ, ಇನ್ನೊಂದು ವಿಷಯ ಯುವಕರ ಕುರಿತು ಹೇಳಬೇಕಾಗಿತ್ತು ಅಂದರೆ, ಕೃಷಿಯಿಂದ ಯಾಕೆ ದೂರದಾಗ ಆಗ್ತಾ ಇದ್ದಾರೆ ಅಂದರೆ, ಇನ್ನೊಂದು ನನಗೇನು ಅನಿಸೋದು ಅಂದರೆ, ಅವ್ರ ಹತ್ರ ಕೀಳರಿಮೆ ಕೂಡ ಒಂದಿದೆ. ಕೃಷಿ ಮಾಡಿದರೆ ನಮಗೆ ಮರ್ಯಾದೆ ಇಲ್ಲ ಅನ್ನೋದೊಂದು ಕೀಳರಿಮೆ ಇದೆ. ಅದಕ್ಕೆ 12ನೇ ಶತಮಾನದಲ್ಲಿ ಶರಣರು ಏನು ಹೇಳಿದ್ರಂದ್ರೆ, ಎಲ್ಲ ಕಾಯಕಗಳು ಒಂದೇ ಸಮಾನವಾಗಿರ್ತವೆ ಅಂತ ಹೇಳಿದ್ರು. ಒಂದು ಚಪ್ಪಲಿ ಹೊಲಿತಕ್ಕಂಥ ಚಮ್ಮಕಾರನಿಂದ ಹಿಡಿದು ದೇಶ ಆಳ್ತಕ್ಕಂಥ ಮಂತ್ರಿವರೆಗೆ ಎಲ್ಲ ಕೆಲಸಗಳು ಒಂದೇ ರೀತಿಯಿಂದ ಕಾಣಬೇಕು. ಯಾಕೆಂದ್ರೆ ಕೆಲಸದಲ್ಲಿ ಅದು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡಿ ಗುರುವಾದರೂ ಮರೆಯಬೇಕು, ಲಿಂಗವಾದಡು ಮರೆಯಬೇಕು, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು, ಅಮರೇಶ್ವರ ಇಲ್ಲಿ ಲಿಂಗವಾಯಿತಾದಡು ಕಾಯಕದೊಳಗು ಅಂತ ಹೇಳ್ತಾರೆ. ಕಾರಣ ಅಂದ್ರೆ ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ನಿಷ್ಠೆಯಿಂದ ಮಾಡಿದ್ರೆ ಅದು ದೇವ್ರ ಪೂಜೆ ಅಂತ ಮಾಡ್ಬೇಕಂತ. ಕಾಯಕ ಅಂದ್ರೆ ಏನು ಸಾಮಾನ್ಯವಾದದ್ದಲ್ಲ, ದುಡಿಮೆಲ್ಲ ಬರೀ ಅದು ಕಾಯಕ ಅಂದ್ರೆ ಏನು ದೇವರ ಪೂಜೆ ಅಂತದು. ನಾವು ಮಾಡ್ತಕ್ಕಂಥ ಕಾಯಕ ಸಮಾಜಕ್ಕೆ ಮುಟ್ತದಂತಕ್ಕಂಥ ಕಲ್ಪನೆಯಿಂದ ನಾವು ಮಾಡ್ಬೇಕು. ಸಮಾಜ ಅಂದ್ರೆ ದೇವರು, ಜನಸೇನೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಕಾಯಕ ಮಾಡಿದ್ರು ಕೂಡ ಅದು ಸಮಾಜಕ್ಕೆ ಮುಟ್ತದಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂಥ ಕಾಯಕದ ಬಗ್ಗೆ ನಮಗೆ ಎಷ್ಟು ಗೌರವ ಇರಬೇಕಂದ್ರೆ ಅದು ದೇವರ ಪೂಜೆ ಅಂತ ತಿಳ್ಕೊಂಡು ಕೆಲಸ ಮಾಡಿದರೆ ತನಗೂ ಒಂದು ಹೆಮ್ಮೆ ಅನಿಸ್ತದೆ, ತೃಪ್ತಿ ಅನಿಸ್ತದೆ, ಸಮಾಜಕ್ಕೂ ಕೂಡ ಅದರಿಂದ ಒಳ್ಳೆ ಆಗ್ತದೆ. ಮತ್ತು ಕಾಯಕ ಅಂತ ಶರಣರು ಎದಕ್ಕೆ ವ್ಯಾಖ್ಯಾನ ಮಾಡಿದಿರೋದು, ಈಗ ಭಾಳಷ್ಟು ಜನ ಬೇರೆ ಬೇರೆ ಏನೇನು ಮಾಡ್ತಾರೆ. ಈಗ ಮದ್ಯಪಾನ ಮಾರಾಟ ಮಾಡ್ತಾರೆ, ಇನ್ನೇನೋ ಸಿಕ್ಕಾಪಟ್ಟೆ ಹೀಗೆಲ್ಲ ಸಮಾಜಕ್ಕೆ ಹಾನಿ ಮಾಡ್ತಕ್ಕಂಥ ಕೆಲಸಗಳು ಮಾಡಿಕೊಂಡು ನಾವು ಕಾಯಕ ಜೀವಿಗಳು ಅಂತ ಹೇಳ್ತಾರೆ. ಇದು ಶುದ್ಧ ತಪ್ಪು. ಶರಣರು ಕಾಯಕ ಎದಕ್ಕಂತ ವ್ಯಾಖ್ಯಾನ ಮಾಡಿದಾರೆ ಅಂದ್ರೆ, ಕಾಯಕ ಅಂದ್ರೆ ಹಿಂಗಿರ್ಬೇಕು, ತನಗೂ ಲಾಭ ಆಗಬೇಕು, ಸಮಾಜಕ್ಕೂ ಲಾಭ ಆಗಬೇಕು, ಅದಕ್ಕೆ ಕಾಯಕ ಅಂತ ಕರೆದ್ರು ಶರಣರು. ಆದ್ದರಿಂದ ನಿಜಾಲು ಕೂಡ ಶರಣರು ಕಾಯಕದ ಬಗ್ಗೆ, ಕೃಷಿ ಬಗ್ಗೆ ಬಹಳ ಕಾಳಜಿ ವಹಿಸಿದರು. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಶ್ರೀಪಾದವ ತೋರಯ್ಯ ಅಂತಂದರು. ಯಾಕಂದ್ರೆ ಯಾವ ಜಗದ್ಗುರುಗಳ ಪಾದ ತೋರ್ಸು ಅಂತ ಹೇಳಿಲ್ಲ ಅವರು. ಇವತ್ತು ನಾವೆಲ್ಲ ಜಗದ್ಗುರುಗಳ ಪಾದಗಳಿಗೆ ನಾವು ಏನು ಮಾಡ್ತೀವಿ, ಆಸೆ ಪಡ್ತೀವಿ. ಆದ್ರೆ ಬಸವಾದಿ ಶರಣರು ಏನು ಮಾಡಿದರು, ಕೃಷಿ ಕೃತ್ಯಕ್ಕೆ ಮಾಡ್ತಕ್ಕಂಥ ಒಂದು ಸದ್ಭಕ್ತನ ಶ್ರೀಪಾದವ ತೋರಯ್ಯ. ಯಾಕಂದರೆ ಅವ ಮಾಡಿದ್ರೆ ಇಡೀ ಜಗತ್ತು ಬದುಕ್ತದ ಅಂತಕ್ಕಂಥದ್ದು ಸತ್ಯ ದರ್ಶನವನ್ನು ಮಾಡಿಸಿದ್ರು ಬಸವನವರು. ಕಾಯಕದ ಬಗ್ಗೆ ಗೌರವ ತೋರಿಸಿದ್ರು. ಆದ್ದರಿಂದ ನಿಜಕ್ಕೂ ಕೂಡ ಕಾಯಕದ ಬಗ್ಗೆ ಯಾವ ಯುವಕರಿಗೂ ಕೂಡ ನೋಡಿ, ಇವತ್ತು ಏನು ಮಾಡ್ತೀರಿ, ತಂದೆ ತಾಯಿ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿ ಬರ್ತಾರೆ. ಆದ್ರೆ ಅಷ್ಟು ಇಷ್ಟು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಕೂಡಿ ಹಾಕ್ತಾರೆ ತಂದೆ ತಾಯಿಗಳು. ಆದರೆ ಅದನ್ನೆಲ್ಲ ತೊಗೊಂಡು ಇವತ್ತು ನಮ್ಮ ಹುಡುಗರು ಏನು ಮಾಡ್ತಾವ, ಒಂದು ಮೊಬೈಲ್ ಖರೀದಿ ಮಾಡೋದು ಅಥವಾ ಒಂದು ಬೈಕ್ ಖರೀದಿ ಮಾಡೋದು, ಕೆಲಸ ಏನು ಮಾಡೋಂಗಿಲ್ಲ. ಆದರೆ ಎಲ್ಲ ಅವರಿಗೆ ಆರಾಮಿ ಜೀವನ ಬೇಕು ಅವ್ರಿಗೆ. ಆದ್ರೆ ಮೈ ಮುರಿದು ಕೆಲಸ ಮಾಡ್ತಕ್ಕಂಥದ್ದು ಇಲ್ಲ. ಅದಕ್ಕೆ ಇನ್ನೊಂದು ಮತ್ತು ಕಾಯಕವನ್ನು ಮಾಡಬೇಕಾಗಿತ್ತಂದರೆ ಈ ರೀತಿಯಾಗಿರ್ತಕ್ಕಂಥ ಅವ್ರ ಬಳಿ ಏನು ಪ್ರವೃತ್ತಿ ಬೆಳ್ಕೊಂಡು ಬಂದದ, ಇದು ನಿಜಕ್ಕೂ ಕೂಡ ನಮ್ಮ ದೇಶಕ್ಕೆ ಆಗಲಿ ಇಡೀ ಸಮಾಜಕ್ಕೆ ಒಂದು ಮಾರಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ನನಗನ್ನಿಸ್ತದೆ. ಯುವಕರನ್ನು ಒಂದು ಸನ್ಮಾರ್ಗ ತೋರಿಸಿ ಇವರು ಸಂಸ್ಕಾರ ಕೊಟ್ಟು ಒಳ್ಳೆಯ ದಿಶೆಯಲ್ಲಿ ಮುನ್ನಡೆಸಿದ್ರೆ ಅದು ಯುವ ಶಕ್ತಿ ಬೇಕಾದಷ್ಟು ನಮಗೆ ದೊಡ್ಡ ದೊಡ್ಡ ಸಾಧನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ನಿಮ್ಮ ಬಾಲ್ಯದಾಗಿಂದು ಇವಾಗಿನ ಬಾಲ್ಯಕ್ಕೆ ಏನು ಡಿಫ್ರೆಂಟ್ ಅದ ಸರ್? ನಮ್ಮ ಬಾಲ್ಯದಲ್ಲಿ ನೋಡಿ ಸರ್, ನಾವೆಲ್ಲ ಮಾಡ್ತಕ್ಕಂಥದ್ದು, ಆಮೇಲೆ ಆಟ ಆಡ್ತಕ್ಕಂಥದ್ದು ಎಲ್ಲವೂ ಇಲ್ಲಿ ಊರಲ್ಲಿ ಸಿಗ್ತಕ್ಕಂಥದ್ದು, ಅಕ್ಕಪಕ್ಕದಲ್ಲಿ ಸಿಗ್ತಕ್ಕಂಥ ಕೈಕಾಲಕ್ಕೆ ಸಿಗ್ತಕ್ಕಂಥ ವಸ್ತುಗಳು ತಗೊಂಡೇ ಆಟ ಆಡ್ತಿದ್ದೀವಿ. ಈಗ ಆ ಸಂಪನ್ಮೂಲ ಅದೆಲ್ಲ ಇಲ್ಲ. ಈಗಿನ ಬೇರೆ ಈಗೆಲ್ಲ ಎಲ್ಲ ಆಟ ಮೊಬೈಲ್ನಲ್ಲಿ ಬಂದುಬಿಟ್ಟದು. ಆಮೇಲೆ ಇನ್ನೊಂದು, ನಾವು ಆಡುವಾಗ ನಮಗೇನಿತ್ತು ಅಂದರೆ ನಮಗೆ ಸ್ವತಂತ್ರವಾಗಿ ಬಿಡ್ತಿತ್ತು ತಂದೆ ತಾಯಿಗಳು. ಎಲ್ಲರೂ ಹೋಗಲಿ ಎಲ್ಲರೂ ಬಿಡಲಿ, ಅವ್ರು ಏನಾರು ಮಾಡಲಿ ಅಂತಾರೆ. ಆದರೆ ಅವಾಗ ಹುಡುಗರು ಏನು ಮಾಡ್ತಿದ್ರು, ಎಲ್ಲದರಲ್ಲಿ ಬೆರೀತಿದ್ರು, ಎಲ್ಲರೂ ಕೂಡ ಆಟ ಆಡ್ತಿದ್ರು, ಒಬ್ರಿಗೊಬ್ಬರು ಮನೋಭಾವ ಬರ್ತಿತ್ತು. ಆಮೇಲೆ ಆಟ ಆಡೋದ್ರಿಂದ ಅವ್ರಿಗೆ ದೈಹಿಕ ಬಲ ಒಂದು ತಾನೇ ಏನಾಗ್ತಿತ್ತು, ವೃದ್ಧಿ ಆಗ್ತಿತ್ತು. ಈ ರೀತಿಯಾಗಿರ್ತಕ್ಕಂಥ ಆಗಿನ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ನಮಗೆ ನಿಜವಾಗಿ ಅನಿಸ್ತದೆ ಭಾಳ. ಯಾಕಂದರೆ ಇವೆಲ್ಲ ಯಾವೇ ಜಾಸ್ತಿ ಈಗ ಟೆಲಿವಿಷನ್ ಮಾಧ್ಯಮಗಳಾಗಲಿ ಈಗಂತೂ ಆವಾಗ ಒಂದೊಂದು ಅಲ್ಲಿ ಇಲ್ಲಿ ಅಪರೂಪಕ್ಕಿದ್ದು ಅಷ್ಟೇ. ಆದರೆ ಈಗ ಮೊಬೈಲ್ ಬಂದ ಬಳಿಕ ನಮ್ಮ ಯುವಕರು ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಮೊಬೈಲ್ದಲ್ಲೇ ಮುಳುಗಿಬಿಟ್ಟಿದ್ದಾರೆ ಅಷ್ಟೇ. ಯಾಕಂದ್ರೆ ಒಬ್ಬ ತಾಯಿ ನಾವು ಸಣ್ಣಾಗಿದ್ದಾಗ ಮಕ್ಕಳಿಗೆ ಆಡಿಸ್ಬೇಕಾದ್ರೆ ತಾಯಿದಾರು ಏನು ಮಾಡ್ತಿದ್ರು ಅಂದ್ರೆ ಚಂದ ಮಾಮ ತೋರಿಸಿ ಮಗುವಿಗೆ ಊಟ ಮಾಡಿಸಿದ್ರು ಸಣ್ಣ ಮಕ್ಕಳಿಗೆಲ್ಲ. ಇವತ್ತು ಕೈಯಾಗ ಮೊಬೈಲ್ ಕಟ್ಟು ಊಟ ಮಾಡಿಸ್ತಾ ಇದ್ದಾರೆ. ಅಂದರೆ ಎಷ್ಟು ವ್ಯತ್ಯಾಸ ಅಂದ್ರೆ ಪ್ರಾಕೃತಿಕವಾಗಿ ಖಗೋಳವಾಗಿ ಇವೆಲ್ಲ ನಮ್ಗೆ ಅಂದ್ರೆ ನಿಸರ್ಗದ ಪರಿಕಲ್ಪನೆ ಬಾಲ್ಯದಿಂದಲೇ ಮಗು ಇದ್ದಾಗಿನಿಂದಲೇ ನಮ್ಗೆ ಹಿರಿಯರು ನಮಗೆ ಹೇಳ್ಕೊಡ್ತಾ ಇದ್ರು. ಅದು ಸ್ವಾಭಾವಿಕವಾಗಿ ಬರ್ತಾ ಇತ್ತದು. ಆದರೆ ಇವತ್ತಿನ ಮಕ್ಕಳಿಗೆ ನೋಡಿ, ದೊಡ್ಡ ದೊಡ್ಡ ಮುಂಬೈ ಪೂನಾ ಅಂತ ಸಿಟಿ ಒಳಗೆ ಬೆಳೆದಂಥ ಮಕ್ಕಳಿಗೆ ಹಾಲು ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಪಾಕೆಟ್ದಿಂದ ಹಾಲು ಬರ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ದನ ಕರುಗಳಿಂದ ಹಾಲು ಬರ್ತದೆ ಗೊತ್ತಿಲ್ಲ. ಶೇಂಗಾ ಎಲ್ಲಿ ಬೆಳೀತದೆ ಅಂತ ಎಲ್ಲರೂ ಬೇನ್ ಗಿಡದಂಥ ದೊಡ್ಡ ಮರಕ್ಕೆ ಬೆಳೀತದೆ ಅಂತ ತಿಳ್ಕೊತಾರೆ. ಕಾರಣ ಅಂದ್ರೆ
ಈ ಕೃಷಿ ಮಾಡ್ತಕ್ಕಂಥದ್ದು ಅಥವಾ ಇವು ಏನೇನು ಬೆಳೆ ಬೆಳಿತಕ್ಕಂಥದ್ದು ಯಾವ ಬೆಳೆ ಹೆಂಗೆ ಬರ್ತದೆ ಅಂಬೋದು ಸಹಿತ ಗೊತ್ತಿಲ್ಲ. ಬರೀ ಅವರೆಲ್ಲ ಪ್ಯಾಕೇಜ್ ಮಾಡಿದ್ದು ಖರೀದಿ ಮಾಡ್ತಾರೆ, ತೊಗೊಂಡು ಬಂದು ಉಪಯೋಗ ಮಾಡ್ತಾರೆ. ಅದು ಅಷ್ಟು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ. ಆದ್ದರಿಂದ ನಮ್ಮ ನಿಸರ್ಗ ಜೀವನಕ್ಕೆ ಬರಬೇಕಾಗಿತ್ತು ಅಂದರೆ ಹಳ್ಳಿ ಜೀವನ ಬಹಳ ಇದುದ. ಇವತ್ತು ಎಷ್ಟೋ ಜನ ಯುವಕರೆಲ್ಲ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಬಾಂಬೆ ಅಥವಾ ಬೆಂಗಳೂರು ಅಂಥ ಸಿಟಿಗೆಲ್ಲ ಹೋಗಿ ಏನೋ ಒಂದಿಷ್ಟು ಕೊಡೋದ್ರಾಗ ದುಡಿದು ಅಲ್ಲಿ ತಿಂದು ಅಲ್ಲೇ ಜೀವನ ಮಾಡ್ತಾರೆ. ಆದರೆ ಏನಾಗ್ತದೆ ಅಂದ್ರೆ ಮುಂದೆ ಅವ್ರಿಗೆ ಏನು ಅನ್ನಿಸ್ತದೆ, ಹಳ್ಳಿಯೊಳಗೆ ನಮ್ಗೆ ಯಾರಾದ್ರೂ ಕನ್ಯಾ ಕೊಡಕ್ಕೆ ಬಂದ್ರೆ ನಿಮ್ಮ ಮಗ ಏನು ಮಾಡಕತ್ತಾರಂದ್ರೆ ಬೆಂಗಳೂರಾಗ ಅದಾನ್ರಿ, ದೊಡ್ಡ ಕಂಪ್ನಿ ನೌಕರಿ ಮಾಡ್ಕತ್ತಾನ್ರಿ ಅನ್ನಿಸ್ಕೋಬೇಕು ಅನ್ನೋದು ಒಂದು ಇರ್ತದೆ ಅವ್ರಿಗೆ. ಆದರೆ ನಿಜವಾಗ್ಲೂ ಪರಿಸ್ಥಿತಿ ನೋಡಿದ್ರೆ ಹೇಳ್ಕೊಂಡಂಗೆ ಇರೋದಿಲ್ಲ ಅದು. ಆದರೆ ಅವರೇ ಬಂದು ಇಲ್ಲಿ ಹಳ್ಳಿಯೊಳಗೆ ತಮ್ಮ ತಂದೆ ತಾಯಿಗಳ ಜೊತೆಗೆ ಕೃಷಿಯಲ್ಲಿ ಸಹಾಯ ಮಾಡಿದರೆ ಅದು ಎಷ್ಟೋ ಅವ್ರಿಗೆ ಉಪಯೋಗ ಆಗುತ್ತದೆ. ಅದಕ್ಕೆ ನಿಜವಾಗ್ಲೂ ಕೂಡ ನಾ ಎಲ್ಲ ಯುವಕರಿಗೆ ನಾನು ಮನವಿ ಮಾಡ್ಕೊಳ್ಳೋದಂದರೆ ನಿಜವಾಗ್ಲೂ ಕೂಡ ನೀವು ಕಾಯಕದಿಂದ ವಿಮುಖರಾಗಬೇಡ್ರಿ, ಕೃಷಿಯಿಂದ ವಿಮುಖರಾಗಬೇಡ್ರಿ. ನಮ್ಮ ಭಾರತ ದೇಶ ಕೃಷಿ ಪರಂಪರೆಯಿಂದ ಬಂದಿರತಕ್ಕಂಥ ದೇಶ ಇದೆ. ಆದ್ದರಿಂದ ನಾವೆಲ್ಲರೂ ಕೃಷಿಗೆ ಒತ್ತು ಕೊಟ್ಟು ನಿಜವಾಗ್ಲೂ ಕೂಡ ಕೃಷಿಯನ್ನು ಬೆಳೆಸಬೇಕು. ನಾವು ಸಾವಯವ ಕೃಷಿ ಅದರಲ್ಲಿ ಮತ್ತು ಇನ್ನೊಂದು ಹೇಳ್ತೀನಿ, ರಾಸಾಯನಿಕ ಕೃಷಿ ಬಳಸಿ ಇವತ್ತು ನಮ್ಮ ಸಮಸ್ತ ಎಲ್ಲ ಭೂಮಿಯನ್ನೆಲ್ಲ ಬಂಜರ್ ಮಾಡ್ತಾ ಇದ್ದಾರೆ. ಈ ರೀತಿ ಬಂಜರ್ ಆಯ್ತು ಅಂದರೆ ಇನ್ನೊಂದು 50 ವರ್ಷಗಳಲ್ಲಿ ಬಹುಶಃ ನಮಗೆ ಉತ್ತಿ ಬಿತ್ತಿ ಬೆಳೆದು ಆಹಾರ ಬೆಳೀಲಿಕ್ಕೆ ನಮ್ಗೆ ಭೂಮಿ ಸಿಗ್ಲಾರ್ದಂಗೆ ಆಗ್ಬಿಡ್ತದೆ. ಪರಿಸ್ಥಿತಿ ಸಂಪೂರ್ಣವಾಗಿ ಬಂಜರ್ ಆಗ್ತದೆ. ಒಂದು ವೇಳೆ ದೇವರು ಕೊಟ್ಟಿರ್ತಕ್ಕಂಥ ಈ ನಿಸರ್ಗದ ಭೂಮಿಯನ್ನು, ಯಾಕಂದ್ರೆ ಇಡೀ ಬ್ರಹ್ಮಾಂಡದೊಳಗ್ರಿ ನೀವು ಎಲ್ಲ ನಕ್ಷತ್ರಗಳು, ಎಲ್ಲ ಗ್ರಹಗಳು, ಎಲ್ಲ ಗೋಳಗಳು ತಿರುಗಿ ನೋಡಿದ್ರು ಕೂಡ ಮನುಷ್ಯ ಅಥವಾ ಜೀವ ಸಂಕುಲ ವಾಸ ಮಾಡ್ಲಿಕ್ಕೆ ಒಂದೇ ಒಂದು ಪೃಥ್ವಿ ಇದೆ, ಒಂದೇ ಒಂದು ಭೂಮಿ ಇದೆ. ಆ ಭೂಮಿ ಒಂದು ವೇಳೆ ನಾವು ನಾಶ ಮಾಡಿದೆ ಅಂದ್ರೆ ಇಡೀ ಜೀವ ಸಂಕುಲಕ್ಕೆ ಒಂದು ಕುತ್ತು ಬಂದಂಗೆ ಆಗ್ತದೆ. ನಾವೇ ಏನು ಮಾಡ್ಕೊಂಡಾಗ ನಾವು ಅಂದ್ರೆ ನಮ್ಮದು ಒಂದು ಇದು ತೊಗೊಂಡು ನಾವೇ ಹೊಡ್ಕೊಂಡಂಗೆ ಆಗ್ತದೆ. ನಮ್ಮ ಚೂರಿ ತೊಗೊಂಡು ನಾವೇ ಚುಚ್ಕೊಂಡಾಗೆ ಬಿಡ್ತದೆ. ಆದ್ದರಿಂದ ನಿಜವಾಗ್ಲೂ ಕೂಡ ಭೂಮಿ ಬಗ್ಗೆ, ಕೃಷಿ ಬಗ್ಗೆ, ಭೂಮಿ ತಾಯಿ ಬಗ್ಗೆ ನಮಗೆಲ್ಲರಿಗೆ ಗೌರವ ಇರಬೇಕು. ಅದನ್ನು ಭೂಮಿಯನ್ನು ನಾವು ರಾಸಾಯನಿಕ ಉಪಯೋಗ ಮಾಡಿ ನಾವು ಅದನ್ನು ಕೆಡಿಸಬಾರ್ದು. ಭೂಮಿ ಗುಣ ಒಂದು ಸತ್ವವನ್ನು ಕೆಡಿಸಲಾರ್ದಂಗೆ ನಾವು ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಇವತ್ತು ನಮ್ಮ ಹಳ್ಳಿ ಜನಗಳ ರೈತರಲ್ಲೂ ಕೂಡ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಬೇಕು, ಅದು ಬೆಳೀತದೆ, ಹೀಗೆಲ್ಲ ಅವರು ಬೆಳ್ಕೊಂಡು ಬಂದದ್ದು. ನಿಜಕ್ಕೂ ಕೂಡ ಈ ಮನೋಭಾವವನ್ನು ಕೂಡ ದೂರ ಆಗಬೇಕಾಗ್ತದೆ. ಕಾರಣ ಅಂದ್ರೆ ಇಂಥ ಏನು ಸಾವಯವ ಕೃಷಿ ಮಾಡ್ತಕ್ಕಂಥ ಇವರನ್ನು ನಾವು ಮಾದರಿಯನ್ನಾಗಿ ಇಟ್ಕೊಂಡು ಇವರನ್ನು ನೋಡಿ ನಾವು ಅನುಸರಿಸಿದರೆ ನಿಜಕ್ಕೂ ನಮ್ಮ ಭೂಮಿನೂ ಏನಾಗ್ತದೆ, ಫಲವತ್ತಾಗ್ತದೆ. ನಮ್ಮ ಬೆಳೀತಕ್ಕಂಥ ಬೆಳೆನೂ ಕೂಡ ಫಲವತ್ತತೆಯಿಂದ ಬರ್ತದೆ. ಅದನ್ನು ಕೂಡ ಸಾವಯವದಿಂದ ಬೆಳೆದಿರ್ತಕ್ಕಂಥ ಬೆಳೆ ಅದು ಆರೋಗ್ಯಕ್ಕೆ ಹಿತಕರವಾಗ್ತದೆ. ನಾವು ಹಿಂದಿನ ಕಾಲದಲ್ಲಿ ಏನು ಬೆಳೆ ಬೆಳೀತಿದ್ರಲ್ಲ ಆ ರೀತಿ ನಿಜವಾದ ಎಲ್ಲ ಸತ್ವಗಳು ಹೊಂದಿರತಕ್ಕಂಥ ಆಹಾರ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವು ಸಾವಯವ ಕೃಷಿಗೆ ನಾವೆಲ್ಲರೂ ಮಹತ್ವ ಕೊಡಬೇಕು. ಯುವಕರೆಲ್ಲರೂ ಕಂಪಲ್ಸರಿ ಒಂದು ಏನಂದ್ರೆ ಈ ಕೃಷಿ ಕಡೆ ಅವರು ಒಲವು ತೋರಿಸ್ಬೇಕು. ಹಾಗಾಗಿ ನಮ್ಮಲ್ಲಿ ಬಡತನ ನಿವಾರಣೆ ಆಗ್ತದೆ, ನಮ್ಮಲ್ಲಿ ನಿರುದ್ಯೋಗ ನಿವಾರಣೆ ಆಗ್ತದೆ. ಇವೆಲ್ಲ ನಿವಾರಣೆ ಆಗಬೇಕಾದ್ರೆ ನಮ್ಮ ಯುವಕರನ್ನು ತರಬೇತಿಗೊಳಿಸು ಒಂದು ಕೃಷಿ ಕಡೆ ನಾವು ಮುಖ ಮಾಡಿ ಕೃಷಿಯತ್ತ ಅವರು ಸಾಗುವಂಗೆ ಮಾಡಿದರೆ ಇದು ನಮ್ಮ ಸರ್ಕಾರ ಆಗಲಿ, ನಮ್ಮ ಸಂಘ ಸಂಸ್ಥೆಗಳಾಗಲಿ, ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳಾಗಲಿ ಎಲ್ಲರೂ ಕೂಡ ಈ ಕಡೆ ಗಮನ ಕೊಟ್ಟು ನಿಜವಾಗ್ಲೂ ಕೂಡ ಈ ಯುವಕರನ್ನು ಕೂಡ ಒಂದು ಒಳ್ಳೆಯ ತರಬೇತಿಯಿಂದ ಅವರು ಕೃಷಿಕರನ್ನಾಗಿ ಮಾಡಬೇಕು. ಕೃಷಿ ಕಡೆ ಅವರು ಮುಖ ಮಾಡಿ ಹೋಗುವಂಗೆ ಅವರೆಲ್ಲರೂ ಮಾಡಿದರೆ ನಿಜಕ್ಕೂ ಕೂಡ ನಾವು ಭಾಳ ಒಂದು ಒಳ್ಳೆಯ ಭವಿಷ್ಯ ಇದೆ ನಮ್ಮ ದೇಶಕ್ಕೆ ಅಂತಕ್ಕಂಥ ವಿಚಾರ ನನಗನ್ನಿಸ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಈ ವಾಹಿನಿಯವರು ನಮಗೆಲ್ಲ ಒಂದು ಅವಕಾಶನ ಕೊಟ್ಟರು ಕೆಲವೊಂದು ವಿಚಾರ ಹಂಚಿಕೊಳ್ಳಲಿಕ್ಕೆ. ಅವರಿಗೆ ನನ್ನ ವತಿಯಿಂದ ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ನಮಸ್ಕಾರ.